ಈ ಬಗ್ಗೆ ನ್ಯಾಯಾಲಯದ ಗಮನಕ್ಕೆ ತರ್ತೀರಾ ಈ ವಿಚಾರ? ಸರ್ ಖಂಡಿತವಲ್ಲ ಸರ್, ಕಾನೂನಾತ್ಮಕ ಏನು ಮಾಡಬೇಕು ಅದನ್ನು ನಾನು ನಿರಂತರ ಮಾಡ್ತೀನಿ. ಮಾನ್ಯ ನ್ಯಾಯಾಲಯಕ್ಕೆ ಏನು ಇವರು ಆರೋಪ ಮಾಡೋ ಅವೆಲ್ಲ ಗಮನಕ್ಕೆ ತಂದು ಅವ್ರು ಶಿಕ್ಷೆ ಕೊಡಿಸೋದು ಪ್ರಯತ್ನ ನಿರಂತರವಾಗಿ ನಡೆಯುತ್ತೆ. ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ತಮ್ಮ ಹೋರಾಟಕ್ಕೆ ಇದು ಹಿನ್ನಡೆ ಅಂತ ಅನಿಸುತ್ತಾ ಸರ್? ಖಂಡಿತ ಅಲ್ಲ ಸರ್. ಇಡೀ ರಾಜ್ಯದ ಅಂದರೆ ದೇಶದ ಜನತೆಗೆ ಆರೋಪಿಗಳ ಮನಸ್ಥಿತಿ ಏನಾದರೂ ಗೊತ್ತಾಗುತ್ತೆ ಹೊರತು ನನಗೆ ಇನ್ನಷ್ಟು ಬಲ ಸಿಗುತ್ತೆ. ಯಾಕೆ ಅಂತೇಳಿದ್ರೆ ಸ್ನೇಹ ಕೃಷ್ಣನ ಹತ್ರ ಸಾಕಷ್ಟು ಸಾಕ್ಷ್ಯಗಳಿದೆ. ವಿಚಾರಣೆಗೆ ಹಾಜರಾದರೆ ಆ ಸಾಕ್ಷ್ಯ ಇಟ್ಕೊಂಡು ಪ್ರಶ್ನೆ ಕೇಳಿದ್ರೆ ತಾವು ಅಪರಾಧ ಕೃತ್ಯ ಮಾಡೋದು ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ಅವರು ತನಿಖಾಧಿಕಾರಿ ಮುಂದೆ ಹಾಜರಾಗೋಕ್ಕೆ ಹಿಂಜರಿತಾ ಇದ್ದಾರಂತ ಜನಕ್ಕೆ ಗೊತ್ತಾಗ್ತಿದೆ ಅಷ್ಟೇ ಹೊರತು ಇಲ್ಲಿ ಆರೋಪ ಸುಳ್ಳು ಅನ್ನೋದು ಜನಕ್ಕೆ ಗೊತ್ತಾಗ್ತಿಲ್ಲ. ಎಲ್ಲ ಜನತೆಗೆ ಗೊತ್ತಿದೆ. ಆರೋಪಗಳ ಸಂಬಂಧಪಟ್ಟಾಗೆ ಎಲ್ಲ ದಾಖಲಾತಿಗಳು ಸ್ನೇಹ ಕೃಷ್ಣ ಇದೆ ಅನ್ನೋದು ಆರೋಪಿಗಳು ಉದ್ದೇಶಪೂರ್ವಕವಾಗಿ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿರೋದು ಇಡೀ ದೇಶಕ್ಕೆ ಈ ಒಂದು ವಿಚಾರಗಳನ್ನು ಗೊತ್ತಾಗ್ತಿದೆ ಅಂತ ನನ್ನ ಅನಿಸಿಕೆ. ಏನಕ್ಕೆ ಸುಪ್ರೀಂ ಕೋರ್ಟ್ ಪ್ರಕರಣದಲ್ಲಿ ಈ ಒಂದು ಪ್ರಕರಣಕ್ಕೆ ಅವರು ಮೇಲ್ಮನವಿ ಸಲ್ಲಿಸಿದ್ರು ಅಂತ ಸಿದ್ದರಾಮಯ್ಯ ಅವರ ಪತ್ನಿ? ಸರ್ ಇಲ್ಲ, ಅದು ಇ ಡಿ ಅಧಿಕಾರಿಗಳು ಅವ್ರು ಏನು ಅರ್ಜಿ ಸಲ್ಲಿಸಿದ್ರು ಅದು ಮಾಡೋದಕ್ಕೆ ನನಗೆ ಮಾಹಿತಿ ಇಲ್ಲ. ಯಾಕಂದರೆ ಆ ಒಂದು ವಿಚಾರದಲ್ಲಿ ನಮ್ಮನ್ನು ದೂರದಾರ ನನ್ನನ್ನು ಎದುರುದಾನಾಗಿ ಮಾಡಿಲ್ಲ. ಸೊ ನನಗೆ ಅದ್ರ ಬಗ್ಗೆ ಯಾವುದು ಸ್ಪಷ್ಟ ದಾಖಲಾತಿ ಇಲ್ಲದಿರೋದು ಅದ್ರ ಬಗ್ಗೆ ನಾನು ಹೇಳೋದಕ್ಕೆ ಸರಿಯಲ್ಲ. ನೆಕ್ಸ್ಟ್ ಪ್ರೋಸೆಸ್ ಏನು ಸರ್ ಸುಪ್ರೀಂ ಕೋರ್ಟ್? ಸರ್ ಈಗ ತನಿಖೆಗೆ ಅವ್ರಿಗೆ ವಿಚಾರಣೆ ಕರೆಯೋದಕ್ಕಷ್ಟೇ ಆದೇಶ ಮಾಡಿದ್ದಾರೆ. ಸೊ ತನಿಖೆ ಮುಂದುವರಿಯುತ್ತೆ. ಲಭ್ಯರ ದಾಖಲಾತಿಯಲ್ಲಿ ಸಾಕ್ಷ್ಯಗಳ ಮೇಲೆ ಅವರ ವಿರುದ್ಧ ದೋಷಾರೋಪಣ ಸಲ್ಲಿಸುವಂಥದ್ದು ಅಥವಾ ಮತ್ತೊಂದು ಅಂತಿಮವಾಗಿ ಸಲ್ಲಿಸುವಂಥದ್ದು ಕಾನೂನಾತ್ಮಕ ನಡೆಯುತ್ತೆ. ಸರ್ ಅವರಿಗೂ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ, ತಾವು ಸುಮ್ಮನೆ ಸುಪ್ರೀಂ ಕೋರ್ಟ್ ಹೋಗಿಲ್ಲ ಇಲ್ಲೇ ಬಗ್ಗೆ ನೆಕ್ಸ್ಟ್ ಪ್ರೋಸೆಸ್ ಏನು ಸರ್? ಸರ್ ಇಲ್ಲಿ ನಾವು ಇ ಡಿಗೆ ಸಂಬಂಧಪಟ್ಟಾಗ ಇ ಡಿ ಅವರು ಮುಂದುವರಿತಾರೆ ಸರ್. ನಮ್ಮ ಕೇಸಲ್ಲಿ ನಾನು ಹೇಳ್ತೀನಲ್ಲ, ಈಗ ಎಲ್ಲ ಆರೋಪಗಳನ್ನ ವಿಚಾರಣೆ ಕಡ್ಡಾಯ ಒಳಪಡಿಸಲೇಬೇಕು. ಅವರು ಕೊಟ್ಟಿರ್ತಕ್ಕಂಥ ಸಾಕ್ಷ್ಯಗಳ ಮೇಲೆ ದೋಷಾರೋಪಣ ಸಲ್ಲಿಸಬೇಕು ಅಥವಾ ಅಂತಿಮ ಪರಿಸಲ್ಲಿಸಬೇಕು ಅಂತ ಏನಿಲ್ಲ. ಸೊ ಅವ್ರು ಕರೆಯೋದು ಅವ್ರ ಕರ್ತವ್ಯ. ಕರೆದಿದ್ದಾರೆ, ಅವ್ರು ಬಂದಿಲ್ಲ ಅಂತೇಳಿದ್ರೆ ಏನು ಲಭ್ಯ ಆದ ಸಾಕ್ಷ್ಯಗಳ ಮೇಲೆ ಮಾನ್ಯ ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನು ಸಲ್ಲಿಸ್ತಾರೆ. ಅದರಲ್ಲಿ ಪ್ರಕರಣದ ಮುಚ್ಚಾಕುವಂಥ ಅಥವಾ ಪ್ರಕರಣವನ್ನು ರದ್ದುಪಡಿಸುವಂಥ ಆದೇಶ ಎಲ್ಲೂ ಆಗಿಲ್ಲ. ಸರ್ ಇಡಿ ಬಗ್ಗೆ ಸುಪ್ರೀಂ ಕೋರ್ಟ್ ಒಂದು ಫೈಟ್ ಮಾಡಿರೋದು ಮಹಾರಾಷ್ಟ್ರದಲ್ಲೂ ಕೂಡ ಇಡಿ ಯಾವ ರೀತಿ ನಡ್ಕೊಂಡಿದೆ ನೋಡಿದ್ದೀವಿ. ನಮ್ಮ ಇಲ್ಲದಲ್ಲಿ ಕೇಳಿಸ್ಕೊಳಕ್ಕೆ ಹೋಗ್ಬೇಡಿ. ಎಲ್ಲ ಒಂದು ಕಡೆ ಇಡಿಗೆ ಸಾಕಷ್ಟು ಇಡಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದೆ ಸರ್ ಕೋರ್ಟ್. ಸರ್ ಅಸಮಾಧಾನ ವ್ಯಕ್ತಪಡಿಸಿದರೆ ಮಾನ್ಯ ನ್ಯಾಯಾಲಯಕ್ಕೂ ಮಾನ್ಯ ಭಾರತ ಸರ್ಕಾರದ ಸುಪ್ರೀಂ ಕೋರ್ಟಿನ ಮಾನ್ಯ ನ್ಯಾಯಾಧೀಶರಿಗೂ ಮಾನ್ಯ ನ್ಯಾಯಮೂರ್ತಿಗಳಿಗೂ ನಾನು ಮನವಿ ಮಾಡ್ಕೊಳ್ತೀನಿ. ತನಿಖಾ ಸಂಸ್ಥೆಗಳ ಬಗ್ಗೆ ಒಂದು ವಿಚಾರಣೆ ಮಾಡಿ. ತನಿಖಾ ಸಂಸ್ಥೆಗಳು ಯಾಕೆ ಈ ರೀತಿ ನಡ್ಕೊಳ್ತಾ ಇದೆ ಸೊ ಇದ್ರ ಬಗ್ಗೆ ನೀವು ಮಾಡಿ. ಯಾಕೆಂದರೆ ನಮ್ಮಂಥ ಹೋರಾಟಗಾರರಲ್ಲಿ ಅಥವಾ ನ್ಯಾಯ ಪಡೆಯುವಂಥ ವ್ಯಕ್ತಿಗಳಿಗೆ ತನಿಖಾ ಸಂಸ್ಥೆ ಸರಿಯಾದ ನ್ಯಾಯ ಸಿಗ್ತಿಲ್ಲ. ಸೊ ಅದಕ್ಕೆ ನಾನು ದಾಖಲೆಗಳು ಅದಕ್ಕೆ ಪೂರಕ ದಾಖಲಾತಿ ನಾನು ಕೊಡ್ತೀನಿ. ಸೊ ಇದ್ರ ಬಗ್ಗೆ ಚರ್ಚೆ ಆಗಬೇಕು. ತನಿಖಾ ಸಂಸ್ಥೆಗಳ ಮನೋಭಾವನೆ ಬದಲಾವಣೆ ಆಗಬೇಕು. ತನಿಖಾ ಸಂಸ್ಥೆಗಳು ಸ್ವತಂತ್ರ ತನಿಖಾ ಸಂಸ್ಥೆಗಳು ಅಂತ ಹೇಳೋ ತನಿಖಾ ಸಂಸ್ಥೆಗಳು ಸ್ವತಂತ್ರವಾಗಿ ತನಿಖೆ ನಡೆಸಬೇಕು ಹೊರತು ಯಾವುದೇ ರಾಜಕೀಯ ಪಕ್ಷ ಅಥವಾ ಆಡಳಿತ ಪಕ್ಷ ಅಥವಾ ಸರ್ಕಾರದ ಯಾವುದೇ ವ್ಯಕ್ತಿಯ ಯಾವುದೇ ಅಧಿಕಾರಿಶಾಹಿಯ ಒಂದು ಹಿಡಿತಕ್ಕೆ ಅಥವಾ ಅವರ ಒತ್ತಡಕ್ಕೊಳಗಾಗಿ ಕೆಲಸ ಮಾಡಬಾರ್ದು. ಇದು ನನ್ನ ಒಂದು ಮನವಿಯೂ ಕೂಡ. ಹಾಗಾಗಿ ಮಾನ್ಯ ನ್ಯಾಯಮೂರ್ತಿಗಳು ಇದ್ರ ಬಗ್ಗೆ ಒಂದು ಸೂಕ್ತ ಆದೇಶವನ್ನು ಅಥವಾ ಒಂದು ಮಾರ್ಗದರ್ಶನವನ್ನು ಕೊಡೋ ಮೂಲಕ ಈ ತನಿಖಾ ಸಂಸ್ಥೆಗಳ ಮನೋಭಾವನೆ ಏನಿದೆ ಅದನ್ನು ಬದಲಾಯಿಸಬೇಕು ಅಂತೇಳಿ ನಾನು ನಿಮ್ಮ ಮೂಲಕನೇ ಮನವಿ ಮಾಡ್ಕೊಳ್ತೀನಿ.